ಏನಂದ್ರು ಅಮ್ಮ? ಏನು ಹೇಳಲಿಲ್ಲ. ಸುಮ್ಮನೆ ನಿಮ್ಮನ್ನು ಕೂರಿಸ್ಕೊಂಡಿರ್ತಾರ? ಪಾಪ ನಿಮ್ಮನ್ನು ನೋಡಬೇಕು ಅನಿಸ್ತಿತ್ತೋ ಏನೋ. ಮುಚ್ಚುಮರೆ ಇಲ್ಲದೆ ಹೇಳಿ ಅಕ್ಕ, ಬಿಟ್ಟಿರ್ತಾರೇನೋ ಬಾಣನ. ಏನೇನು ಉದ್ದೇಶ ಅಂತ ಕೇಳಿದ್ರು. ಅದಕ್ಕೆ ನೀವು ಏನೂ ಇಲ್ಲ ಅಂದೆ. ಯಾಕಂಗೆ ಹೇಳಕ್ ಹೋದ್ರಿ ಅಕ್ಕ? ಮೊದಲಿಂದನೂ ಇದೇ ಮಾಡ್ಕೊಂಬಂದ್ಬಿಟ್ರಿ ನೀವು. ಅಣ್ಣ ಸಿಕ್ತಾಗೆಲ್ಲ ಅವರು ನೋಡ್ಕೊಂಡೇ ಸಂತೋಷ ಪಟ್ರಿ. ಕೊನೆಗೊಂದಿನ ನೀವು ಹೇಳಕ್ ಹೋದ್ರಿ ಅಣ್ಣ ಅಮೆರಿಕಾಗೆ ಹೋಯ್ತೀನಿ ಅಂದರು. ಹಳೆದನ್ನೆಲ್ಲ ನೆನಪಿಸ್ಬೇಡ. ನೋವಾಯ್ತದೆ ಅಂತ ಗೊತ್ತು ಅಕ್ಕ, ಆದರೆ ನೀವು ಹಿಂಗಿರೋದು ನಮ್ಮೆಲ್ಲರಿಗೂ ಬೇಜಾರು ತಾನೆ. ಅಮ್ಮ ನಿಮಗೆ ಸಿಕ್ತಾಗ ಏನು ಉದ್ದೇಶ ಅಂತ ಕೇಳಿದ್ರೆ ಅಣ್ಣನ ಮದುವೆ ಆಗೋದೇ ಉದ್ದೇಶ ಅಂತ ಹೇಳಕ್ಕಾಗ್ತಿರ್ಲಿಲ್ವಾ? ನನ್ನ ಮನಸ್ಸಲ್ಲಿ ಆ ಥರದ್ದು ಏನೂ ಇಲ್ಲ. ಮರ ಕಡಿದ್ರು ಬೇರು ಉಳಿದಿರ್ತದಂತೆ ಕಣಕ. ಹಾಗೆ ಅಣ್ಣನಿಂದ ನೀವು ದೂರ ಉಳಿದಿರ್ಬೋದು, ಆದರೆ ಪ್ರೀತಿ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಅಕ್ಕ. ನಿಜವಾಗ್ಲೂ ಇಲ್ಲ ಕಣೆ. ಇಲ್ಲದೆ ಹೋದ್ರೆ ಮತ್ತೆ ಬರ್ಸ್ಕೊಳ್ಳಿ. ನನಗೆ ಬೇಕಾಗಿಲ್ಲ. ಹಂಗಾರೆ ಜೀವನ ಪರ್ಯಂತ ಹಿಂಗೆ ಇರ್ತೀರಾ ಗಂಡನ್ ಬಿಟ್ಟವಳು ಅನ್ಸ್ಕೊಂಡು? ನಂಗೆ ಗೊತ್ತಿದೆ ಅಕ್ಕ, ನಿಮ್ಮದು ಲಂಬುಜಿದು ಅಷ್ಟಕ್ಕಷ್ಟೇ ಅಂತ. ನೀವು ಫೋನ್ ಮಾಡಿದಾಗ ಅವ್ರು ತೆಗಿಲಿಲ್ಲ, ಕೊನೆಗೆ ಅವರು ಫೋನ್ ಮಾಡಲಿಲ್ಲ. ಓದಿಲ್ದೇ ಇರ್ಬೋದು ನಾನು, ಆದರೆ ಅಷ್ಟು ತಿಳ್ಕೊಳಕ್ಕಿಲ್ವಾ? ನಿಮ್ಗೆ ಏನಕ್ಕ ಕಮ್ಮಿ ಆಗೈತೆ? ನೀವೇನು ಓದಿಲ್ವಾ? ನೋಡಕ್ ಸಂದಾಗಿಲ್ವಾ? ಎಲ್ಲನೂ ಐತೆ. ಸುಮ್ಮನೆ ಯಾಕೆ ಆ ವಯ್ಯನಿಂದೆ ಅಲಿತಾ ಇದ್ದೀರಾ? ಆ ವಯ್ಯಂಗೆ ನೀವು ಬ್ಯಾಡವಾಗೈತೆ. ಡೈವರ್ಸ್ ಪೇಪರು ಬಂದೈತೆ. ಸುಮ್ಕೆ ರುಜು ಹಾಕಿ ಧೈರ್ಯವಾಗಿ ಅಣ್ಣನ ಮದುವೆ ಆಗಿ. ನಿಮ್ಮ ಮನೆಯವರು ರುಕ್ಮಿಣಿ ಅಮ್ಮ ಎಲ್ಲ ಬೇಜಾರು ಮಾಡ್ಕೋತಾರೆ ಅನಿಸ್ತೈತಾ? ಯಾವುದು ಪರ್ಮನೆಂಟ್ ಅಲ್ಲ ಕಣಕ. ಕೋಪ ಬೇಜಾರು ಇವತ್ತಿರ್ತೈತೆ, ನಾಳೆ ಒಯ್ತೈತೆ. ನಿಮ್ಮ ಮನೆಯವ್ರಿಗೂ ಇರಲ್ವಾ ನನ್ನ ಮಗಳು ಸೆಟ್ಲಾಗ್ಲಿ ಅಂತ? ಸಾಕು, ನಿಲ್ಲಿಸ್ತೀಯ ನಿನ್ನ ಮಾತು ನಿಲ್ಲಿಗೆ? ಸ್ನೇಹಿತೆ ಅಂತ ಇಷ್ಟೋ ತನಕ ನಿನ್ನ ಮಾತು ಕೇಳಿಸ್ಕೊಂಡೆ. ಇನ್ನು ಮುಂದಕ್ಕೆ ಏನಾದರೂ ಮಾತು ಮುಂದುವರ್ಸಿದ್ರೆ ನಿನ್ನ ಸ್ನೇಹನೂ ಸಾಕು ಅನ್ಬೇಕಾಗತ್ತೆ. ಚಂದ್ರಿ, ಬಂದೆ ಅಣ್ಣ. ಖುಷಿ ಊಟ ಮಾಡದ್ಲ? ಅಣ್ಣ ಮಾಡಿದ್ರು. ಏನಂದ್ರಂತೆ ಅಮ್ಮ? ಬೈದ್ರಂತ? ಸುಮ್ಮನೆ ಕೂರ್ಸ್ಕೊಂಡು 4 ಮಾತು ಕೇಳಿದ್ರಂತೆ. ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ ಅಂತ. ಏನಂದ್ಲಂತೆ ಅದಕ್ಕೆ ಇವಳು? ಮದ್ವೆ ಆತೀನಿ ಅಂದ್ರಂತೆ. ಅಯ್ಯೋ, ನಾನೊಂದ್ಸತಿ ಮಾತಾಡಿಸ್ಲಾ? ಬೇಜಾರ್ನಲ್ಲ ಅವ್ರೆ, ಆ ಮದ್ವೆ ಮುರಿದ್ ಬಿತ್ತಲ್ಲ ಅದಕ್ಕೆಯ. ಆದ್ರೆ ನನ್ನ ಮೇಲಿರೋ ಪ್ರೀತಿ ಹಂಗೆ ಇದೆ ಅಲ್ಲ? ಹೊಸಿ ಕಮ್ಮಿ ಆಗೈತೆ ಅಂತೀನಿ, ಆದ್ರೆ ಜಾಸ್ತಿ ಮಾಡ್ಕೊಳ್ಳೋದು ನಿಮ್ ಕೈನಾಗೆ ಐತೆ. ಖುಷಿ ಪ್ರೀತಿಗೋಸ್ಕರ, ಅವಳಿಗೋಸ್ಕರ ನಾನು ಏನು ಬೇಕಾದ್ರೆ ಮಾಡ್ತೀನಿ ಚಂದ್ರಿ. ಮನೆಯವ್ರು ಬೇಡ ಅಂದ್ರು ಖುಷಿ ಅಕ್ಕನ ಮದ್ವೆ ಆಯ್ತೀರಾ? ಓಡಿಸ್ಕೊಂಡು ಹೋದ್ರೂ ಪರವಾಗಿಲ್ಲ, ಆದರೆ ಮದುವೆ ಖುಷಿನೇ ಆಗೋದು. ಯಾರು? ಇನ್ನು 1 ತಿಂಗಳಾಗ್ಲಿ 20 ಸಲ ದುಡ್ಡು ಕಟ್ಟಾನೆ. ಇರಪ್ಪ ಬಂದೆ. ಅಯ್ಯೋ ಇರು ಅಂತ ಹೇಳಿದ್ನ. ಮೊದ್ಲಾಗಿದ್ರೆ ಮನೆ ಒಳಗಡೆ ಬಾ ಅಂತ ಕರೆಯೋ ಪರಿಸ್ಥಿತಿನೇ ಇರಲಿಲ್ಲ. ಆದ್ರೆ ಈಗ ತುಂಬಾ ಬದಲಾಗಿದೆ. ನಿಮ್ಮನ್ನ ಇನ್ನೊಬ್ಬ ಅಕ್ಕ ಅನ್ಕೊಂಡಿದ್ದೆ ರುಕ್ಕು ಅಕ್ಕ, ನೀವ್ ಹೀಗ್ ಮಾಡ್ಬಿಟ್ರಲ್ಲ. ಏನ್ ಮಾಡ್ಲಿ, ನನಗ್ ಬೇರೆ ದಾರಿನೇ ಇರ್ಲಿಲ್ಲ. ಮಗ ನಾನೀ ಮನೆ ಒಳಗಡೆ ಇರಬೇಕು ಅಂದ್ರೆ ಅವಳಿಗೆ ಮನೆ ಜಾಗ ಕೊಡಬೇಕು ಅಂದ. ಏನ್ ಮಾಡ್ಲಿ, ಸುಮ್ಮನಾಗ್ಬಿಟ್ಟೆ. ಎಷ್ಟು ಒಳ್ಳೆ ಹುಡುಗ ಆಗಿದ್ದ ಧ್ರುವ, ಯಾಕೆ ಹೀಗಾದ? ಇಲ್ಲ, ನಾವನ್ನ ಅಮೆರಿಕ ಕಳಿಸ್ಬಾರ್ದಾಗಿತ್ತು. ತಪ್ಪಲ್ವಾ?
ಖುಷಿಗೆ ಮದುವೆ ಆಗಿದೆ ಅಂತ ಗೊತ್ತಾದ ಮೇಲೆ ಅವಳು ಹಿಂದೆ ಬೀಳೋದು. ಎಷ್ಟು ಸಲ ಹೇಳೋದು? ಕೇಳಿದ್ರೆ ಪ್ರೀತಿ ಅಂತಾನೆ. ಪ್ರೀತಿ ಅಲ್ಲ, ಅದು ಹುಚ್ಚಾಟ. ಕೌಸಲ್ಯ ನನ್ನ ಮೇಲೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳ. ಆಘಾತ ಅವಳಿಗೆ. ನೀವು ಖುಷಿನ ಮನೇಲಿ ಸೇರಿಸ್ಕೊಂಡಿದ್ದೀರಾ ಅಂತ. ನೀನಾದ್ರೂ ಸ್ವಲ್ಪ ತಿಳಿಸಿ ಹೇಳ್ಬಾರ್ದ? ನಿಮ್ಮದೇನು ತಪ್ಪಿಲ್ಲ ಅನ್ನೋದಾದ್ರೆ ನೀವೇ ಒಂದ್ಸತಿ ಮಾತಾಡಿ, ಎಲ್ಲ ಬಗೆಹರಿಯುತ್ತೆ. ತಪ್ಪು ಮಾಡೋದು ಮಕ್ಕಳು, ಅನ್ಭವಿಸೋರು ದೊಡ್ಡವರು. ಬಾ ಮನೆ ಒಳಗಡೆ. ಬೇಡ, ನೀನ್ ಬರಲ್ಲ ಅಂದ್ರೆ ನನ್ನ ಮನ್ಸಿಗೆ ತುಂಬಾ ನೋವಾಗತ್ತೆ. ಇನ್ನೊಂದ್ಸರ್ತಿ ಬರ್ತೀನಿ ರುಕ್ಕು ಅಕ್ಕ. ಈಗ ಅವಳನ್ನ ಕಳಿಸಿ ಕರ್ಕೊಂಡು ಹೋಗ್ತೀನಿ. ನಾನು ಅಂದ್ಕೋತಾ ಇದ್ದೆ, ನಾನಾಗಿ ನಾನೇ ಅವಳನ್ನ ಕಳ್ಸಕ್ಕಾಗಲ್ಲ, ಅವ್ರ ಮನೆಯವ್ರು ಯಾರಾದ್ರೂ ಬರಬಾರ್ದ ಅಂತ. ಸತ್ಯ ನೀನ್ ಬಂದೆ ನೋಡು. ಕರ್ಕೊಂಡೋಗಿದ ತಕ್ಷಣ ಅವಳನ್ನ ಬೆಂಗಳೂರಿಗೆ ಕಳಿಸ್ಬಿಡು. ಗಂಡ ಹೆಂಡ್ತಿನ ಮೇಲೆ ಚಿಕ್ಕ ಪುಟ್ಟ ಮನಸ್ತಾಪ ಬರುತ್ತೆ. 4 ಜನ ಕೂರಿಸಿ ಮಾತಾಡಿಸಿ ಬಗೆಹರಿಸಿ. ದೂರ ಇದ್ದಷ್ಟು ಅಂತರ ಜಾಸ್ತಿ ಆಗತ್ತೆ. ನಮಗೂ ಸರಿ ಹೋಗ್ಲಿ ಅನ್ನೋದಿದೆ, ಆದ್ರೆ ಅವಳ ಮನ್ಸಲ್ಲಿ ಏನಿದೆಯೋ. ಅವಳಿಗೆ ಇನ್ನೊಂದು ಮದುವೆ ಮಾಡ್ಕೋಬೇಕು ಅನ್ನೋ ಆಸಕ್ತಿ ಇಲ್ಲ ಕಣೋ. ಈಗಿನ ಕಾಲದ ಹುಡುಗರು ರುಕ್ಕು ಅಕ್ಕ, ಒಳಗೆ ಒಂದಿರುತ್ತೆ, ಹೊರಗೆ ಇನ್ನೊಂದಿರುತ್ತೆ. ಕರೀರಿ, ಕರ್ಕೊಂಡು ಹೋಗ್ತೀನಿ. ಕರಿತೀನಿ, 1 ನಿಮಿಷ. ಏನ್ ಬಂದಿದ್ದು? ನಿಮ್ಮನ್ನೇ ರೀ ಸುಂದರ್, ಏನ್ ಬಂದಿದ್ದಿಲ್ಲಿ? ಖುಷಿನ್ ಕರ್ಕೊಂಡು ಹೋಗೋಕೆ. ಕಳ್ಸಲ್ಲ. ಕಳಿಸಲ್ಲ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ಏನ್ರಿ ಮಾಡ್ತೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಮ್ಮನೆ ಹುಡುಗಿನ ಕರ್ಕೊಂಡು ಬಂದು ಕೂಡ ಹಾಕಿದ್ದಾರೆ ಅಂತ. ನಾನು ಕಂಪ್ಲೇಂಟ್ ಕೊಡ್ತೀನಿ. ಇಷ್ಟ ಇಲ್ದೆ ಹೋದ್ರು ಬಲವಂತವಾಗಿ ಮದುವೆ ಮಾಡಿಸಿದರೆ ಸೂರಜ್ ಜೊತೆ ಅಂತ. ಇದೇ ಮಾತನ್ನ ಖುಷಿ ಹೇಳ್ತಾ ಇದ್ಲು, ಅದನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಾನು. ಸಾಕು ಸಾಕು, ನೀನು ಮನೆ ಕೆಲಸ ಮಾಡಿದ್ದು. ಹೋಗು. ಎಲ್ಲಿಗೆ ಹೋಗ್ಲಮ್ಮ? ನಿಮ್ಮ ಮನೆಗೆ. ಅವ್ರು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ. ಮತ್ತೆ ಅವ್ರು ನಿನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಯಾರು? ಸುಂದ್ರ. ನೋಡು, ಮತ್ತೆ ಮತ್ತೆ ನಿನ್ಗಿಂತ ಅವಕಾಶಗಳು ಬರೋದಿಲ್ಲ. ಇವತ್ತು ನೀನು ಹೋಗ್ಲಿಲ್ಲ ಅಂದ್ರೆ ಮತ್ಯಾವತ್ತು ಅವ್ರು ನಿನ್ನ ಮನೆಗೆ ಸೇರಿಸೋದಿಲ್ಲ. ಆಗುತ್ತೇನೆ ನೆನೆಸ್ಕೊಂಡು ಹಠ ಸಾಧಿಸ್ಬೇಡ. ಬಿಟ್ಕೊಟ್ಟು ನಡೆದ್ರೇನೆ ಬದುಕು ಸಾಗೋದು. ಇಲ್ಲ ಅಂದ್ರೆ ಸೆಟ್ಕೊಂಡಿರುತ್ತೆ. ಸುಂದ್ರ ಇಲ್ಲಿಗೆ ಬಂದಿರೋ ವಿಷಯ ಅಪ್ಪಂಗೆ ಗೊತ್ತೋ ಇಲ್ವೋ? ನಾನು ಇಲ್ಲಿಂದ ಹೋದಾಗ ಅಪ್ಪ ಮನೆಗೆ ಸೇರಿಸ್ದೆ ಹೋದ್ರೆ? 3ನೇವ್ರ ಮನೇಲಿ ಇಟ್ಕೊಂಡು ಸಂಕಟ ಪಡೋದಕ್ಕಿಂತ ತನ್ನ ಮನೇಲಿ ಇಟ್ಕೊಂಡು ಅವಮಾನ ಅನುಭವಿಸೋದು ವಾಸಿ ಅಲ್ವಾ? ನನಗನ್ಸುತ್ತೆ ಸುಂದ್ರ ತಾನಾಗೇ ಬಂದಿಲ್ಲ, ನಿಮ್ಮ ತಂದೆನೇ ಹೇಳ್ಕೊಳ್ಸಿರ್ಬೋದು ಅಂತ. ಅವ್ರಿಗೂ ಇರೋದಿಲ್ವಾ ಮಗಳು ಅನ್ನೋ ಪ್ರೀತಿ? ಏನೋ ಕೋಪದಲ್ಲಿ ಒಂದು ಮಾತು ತಂದಿರ್ತಾರೆ, ಆಮೇಲೆ ಅವ್ರಿಗೂ ಅರ್ಥ ಆಗಿರುತ್ತೆ ತಾವು ಮಾಡಿದ ತಪ್ಪು ಅಂತ. ಇನ್ನು ಯೋಚನೆ ಮಾಡ್ತಾ ನಿಂತ್ಕೋಬೇಡ, ಹೊರಡು. ಅವಳು ಬರಲ್ಲ, ನೀವು ಹೊರಡ್ಬೋದು. ಈ ಮಾತನ್ನ ಅವಳೇ ಬಂದು ಹೇಳಿ. ಈ ಮಾತನ್ನು ಅವಳೇ ಹೇಳಿದ್ದು. ನಮ್ಮನೆಯವ್ರ ಸವಾಸ ಸಾಕಾಗಿದೆ, ಅವ್ರು ಹೇಳಿದಾಗೆ ನಾನು ಬದುಕು ಮಾಡಕ್ ಆಗಲ್ಲ, ನನಗೆ ಅಂತ ವೈಯಕ್ತಿಕ ಜೀವನ ಇದೆ. ನಾವು ಹೇಳಿದ್ವಾ ಸೂರಜ್ ಜೊತೆ ಹಾಗೆ ನಡ್ಕೋ ಅಂತ ಅವಳಿಗೆ? ಏನೋ ಆಗಿದ್ದಾಗೋಯ್ತು, ಕ್ಷಮಿಸ್ಬೋದಾಯ್ತಲ್ಲ ನೀವು. ಅದನ್ನೇ ಹಿಡ್ಕೊಂಡು ಎತ್ತಾಡಿದ್ರಿ.
ಈಗ ಅವಳಿಗೆ ಬೇಜಾರಾಗಿದೆ, ಬಿಟ್ಬಿಡಿ. ಡಿವೋರ್ಸ್ ಆಗ್ತಾ ಇದೆ ಅಲ್ವಾ, ಅದಾದ್ಮೇಲೆ ನಾವು ನೋಡ್ಕೊತೀವಿ. ಅಂದ್ರೆ ಸಿಂಪಲ್, ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅವಳು ಒಪ್ಪುತ್ತಲ್ಲ? ಆಲ್ಮೋಸ್ಟ್ ಒಪ್ಕೊಂಡಿದ್ದಾಳೆ. ಇನ್ನು ಮುಂದೆ ಏನೇ ಆದ್ರೂ ಸೂರಜ್ ಜೊತೆ ಜೀವನ ಮಾಡೋದಕ್ಕೆ ಆಗಲ್ಲ ಅಂತಲೂ ಹೇಳಿದ್ದಾಳೆ. ನೀನ್ ಹೇಳ್ಬೇಕಲ್ವೇನೋ ಹೀಗೆ ನಡ್ಕೋಬಾರ್ದು ಅಂತ? ನಾನೇನಕ್ರಿ ಹೇಳ್ಬೇಕು ಸುಂದರ್? ನಾನು ಇಷ್ಟಪಟ್ಟಿದ್ದ ಹುಡುಗಿ ಕಷ್ಟಪಡೋದು ನೋಡಕ್ ನನಗಿಷ್ಟ ಇಲ್ಲ. ಸರಿ, ನೀನ್ ಇಷ್ಟೊತ್ತು ಹೇಳಿದ್ದನ್ನ ಅವಳು ಬಂದು ಹೇಳಿ, ನಾ ಹೋಗ್ತೀನಿ. ಯಾಕೆ ನಾವ್ ಹೇಳಿದ್ರೆ ನಂಬಿಕೆ ಇಲ್ವಾ? ಇಲ್ಲ. ಲೇ ಹೋಗಲೇ. ಲೇ ಏನೋ ನೋಡ್ತಾ ಇದ್ಯಾ? ಹೋಗು ಅಂದೆ. ಇದು ತುಂಬಾ ಅತಿ ಆಯ್ತು ಧ್ರುವ. ಲೇ ಗೊತ್ತಿದೆ, ಹೋಗೋ, ಯಾವ್ದು ಅತಿ ಯಾವ್ದು ಕಡಿಮೆ ಅಂತ. ಹೋಗು. ಖುಷಿ ಬರಲ್ಲ. ನೀನಾಗಿ ನೀನೇ ಹೋದ್ರೆ ಒಳ್ಳೇದು. ನಾನಾಗಿ ನಾನೇ ನಿನ್ನ ಕಳಿಸಿ ನನ್ನ ಇನ್ನೂ ಕೆಟ್ಟವನ್ ಮಾಡಬೇಡ. ಹೋಗೋ. ಹೋಗಲೇ. ಹೋಗಕ್ ಮುಂಚೆ ಒಂದು ಮಾತು. ನೆನ್ನೆದೆ ಮುಂದುವರಿಕೆ. ನಿನಗೆ ಧ್ರುವನ್ ಮದುವೆ ಮಾಡ್ಕೊಳ್ಳೋ ಆಲೋಚನೆ ಮನ್ಸಲ್ಲಿಲ್ಲ ತಾನೆ? ನಂಬಿಕೆ ಇಲ್ವಾ ನನ್ನ ಮೇಲೆ? ನಂಬಿಕೆ ಇದೆ, ಹಾಗೆ ಭಯನೂ ಇದೆ. ಹೆದರಬೇಡಿ, ನಿಮ್ಮ ಮಗನ ಬದುಕಲ್ಲಿ ನಾನಿಲ್ಲ. ಹಾಗಾದ್ರೆ ಪ್ರಮಾಣ ಮಾಡು. ಪ್ರಮಾಣ ಮಾಡಿ ಮುರಿದೋರಿದ್ದಾರೆ. ಮನುಷ್ಯನಲ್ಲಿ ನಂಬಿಕೆ ಮುಖ್ಯ, ಆಚರಣೆಗಳಲ್ಲ. ನನ್ನ ಸಂತೋಷಕ್ಕಾದ್ರೂ ಮಾಡು. ಅದೇನೋ ಒಂಚೂರು ಪ್ರೀತಿ ಇಲ್ಲ ಮನೆ ಮಗಳು ಅಂತ. ಅದು ಹೇಗಿತ್ತೆ ಖುಷಿ ನೀನು ಆ ಮನೇಲಿ ಇಷ್ಟು ವರ್ಷ? ಏನಾಯ್ತು? ಅಲ್ಲಮ್ಮ, ಸುಂದರ್ ಅವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಬಾಕ್ಲ ಹತ್ರ ನಿಂತಿದ್ರಮ್ಮ ಅವ್ರು ಸುಂದರ್. ಒಳಗ್ ಬನ್ನಿ ಸುಂದರ್ ಅಂತ ಹೇಳಿದ್ರೆ ಈ ಮನೆಗೆ ನಾನು ಸತ್ರು ಕಾಲಿಡಲ್ಲ ಅಂತಾರೆ. ಕೋಪ ಬಂದ್ರು ಹಲ್ ಕಚ್ಕೊಂಡಿದ್ನಮ್ಮ. ಖುಷಿನ ಕರ್ಕೊಂಡು ಹೋಗಿ ಬಂದ್ರ ಅಂತ ಕೇಳಿದೆ. ಒಂದ್ಸತಿ ಮನೆಯಿಂದ ಆಚೆ ಹಾಕಾದ್ಮೇಲೆ ಮನೆ ಒಳಗಡೆ ಕರ್ಕೊಂಡು ಮಾತೇ ಇಲ್ಲ ಅಂತ ಹೇಳ್ತಾರೆ. ಅವನು ಹಾಗಂದಿರಲ್ಲ, ನೀನೆಲ್ಲೋ ತಪ್ಪು ಅರ್ಥ ಮಾಡ್ಕೊಂಡಿದ್ಯಾ ಅನ್ಸುತ್ತೆ. ನಾನೇನು ಚಿಕ್ಕ ಹುಡುಗನೇನಮ್ಮ. ಅವ್ರು ಬಂದಿದ್ದು ಯಾವುದೇ ಕಾರಣಕ್ಕೂ ಮನ್ಸು ಬದಲಾಯಿಸಿ ನಮ್ಮ ಮನೆಗೆ ವಾಪಸ್ ಬರಬೇಡ ಕಣೆ ಖುಷಿ ಅಂತ ಹೇಳಕ್ಕೆ ಬಂದಿದ್ರಂತೆ. ಇಷ್ಟು ಕೆಟ್ಟವ್ರು ಇರ್ತಾರಮ್ಮ ಪ್ರಪಂಚದಲ್ಲಿ. ನಾನೆಲ್ಲಿಗೂ ಹೋಗಲ್ಲಮ್ಮ. ಯಾಕೋ ಇಷ್ಟೊಂದು ಕೆಟ್ಟವನಾಗ್ಬಿಟ್ಟೆ? ಚಂದ್ರಿ, ನಾನು ಸುಂದರವ್ರ ಹತ್ರ ಆ ಥರ ಮಾತಾಡಿದ ತಪ್ಪ? ಏ, ಪ್ರೀತಿಲಿಗೆ ಆ್ಯಸಿಡ್ ಹಾಕೋರೆ ಅವರೇ ಅಂತ ನೀವೇನು ಮಾಡಿದ್ರಿ? ತಗೊಳ್ಳಿ. ಏನೋ ಅವ್ರ ಮನೆಯವ್ರ ಜೊತೆ ಹೊಸಿ ರಫಾಗಿ ನಡ್ಕೊಂಡ್ರಿ. ಪ್ರೀತಿಲಿ ಇದಕ್ಕೆಲ್ಲ ಮಾಫಿ ಐತೆ ಅಣ್ಣ. ತುಂಬ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಸುಂದರ್ ನನ್ನ ಬಗ್ಗೆ. ಏ, ಬೇಜಾರು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ತಗೊಳ್ಳಿ. ನೀವೇನು ಅವ್ರ ಜೊತೆ ಸಂಸಾರ ಮಾಡಬೇಕಿತ್ತೆ? ಅಮ್ಮಂಗೂ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ನಾನು ಸರಿ ಇಲ್ಲ ಅಂತ. ಮದುವೆ ಅಂತ ಒಂದು ಆಗಲಿ ಅಣ್ಣ, ಎಲ್ಲ ಸರಿ ಹೋಯ್ತದೆ. ನಾನೀಗೆಲ್ಲ ನಡ್ಕೊತಾ ಇರೋದು
ಖುಷಿ ಪ್ರೀತಿಗೋಸ್ಕರ ಕಣೆ ಚಂದ್ರಿ. ಇದನ್ನ ಇವರೆಲ್ಲ ಅರ್ಥ ಮಾಡಿಕೊಂಡು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ರೆ ಸಾಕು ಕಣೆ. ಏನಂದ್ರು? ಅಹಂಕಾರ. ಅಮೆರಿಕಾಗೆ ಹೋಗಿದ್ದೆ ದೊಡ್ಡ ಸಾಧನೆ ಅನ್ಕೊಂಡ್ಬಿಟ್ಟಿದ್ದಾನೆ. ಏನಂದ್ರು? ಮನೆಯಿಂದ ಹೊರಗೆ ಹಾಕುವಾಗ ಬುದ್ಧಿ ಇರ್ಲಿಲ್ವಾ ಅಂತಾನೆ ಧ್ರುವ. ಅವನ ಹತ್ರ ಹ್ಯಾಕ್ ಕೇಳಕ್ಕೋದಿ ನೀನು? ರುಕ್ಮಿಣಿನ ಕೇಳ್ಬೇಕಾಗಿತ್ತು. ಅವ್ರನ್ನ ಕೇಳಿದ್ದಕ್ಕೆ ಧಾರಾಳವಾಗಿ ಕರ್ಕೊಂಡು ಹೋಗು, ನಮಗೂ ನೆಮ್ಮದಿ ಅಂದ್ರು. ಖುಷಿನ್ ಕರ್ಕೊಂಡ್ಬರಕ್ ಒಳಗೂ ಹೋದ್ರು. ಅಷ್ಟರಲ್ಲಿ ಇವನ್ ಬಂದ. ಯಾಕೆ ಕರ್ಕೊಂಡು ಹೋಗ್ತೀರಾ ಅಂತಾನೆ. ಯಾಕೆ ಕರ್ಕೊಂಡು ಹೋಗ್ಬಾರ್ದು ಅಂದಿದ್ದಕ್ಕೆ ಅದ್ ಹೇಗೆ ಕರ್ಕೊಂಡು ಹೋಗ್ತಿರೋ ನೋಡ್ತೀನಿ ಅಂತಾನೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಬೇಕಾಗಿತ್ತು. ಅವನು ಹೇಳ್ದ, ಅವನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನಂತೆ. ನಾವು ಬಲವಂತವಾಗಿ ಖುಷಿನ ಸೂರಜ್ಗೆ ಮದುವೆ ಮಾಡಿಸಿದೀವಂತೆ. ಇವಳೇನಂದ್ರು? ಮಾತಾಡೋಕೆಲ್ಲ ಅವಕಾಶ ಸಿಕ್ತು. ರುಕ್ಮಿಣಿ ಅಕ್ಕ ಒಳಗ್ ಕರೆದ್ರು, ಆದ್ರೆ ಇವನ್ ಬಾಗ್ಲಲ್ಲೇ ನಿಲ್ಸಿ ಮಾತಾಡ್ಸ್ ಕಳಿಸ್ದ. ಅವನ್ ಮಾತು ಕೇಳ್ಕೊಂಡು ನೀನ್ ಬಂದ್ಬಿಡೋದ? ರುಕ್ಮಿಣಿ ಖುಷಿನ್ ಕರ್ಕೊಂಬರೋವರೆಗೂ ನೀನ್ ಅಲ್ಲೇ ಇರ್ಬೇಕಾಗಿತ್ತು. ಖುಷಿಗೆ ಆಸಕ್ತಿ ಇಲ್ವಂತೆ ವಾಪಸ್ ಬರೋಕಿ ಮನೆಗೆ. ಖುಷಿ ಹಂಗಂತ ಹೇಳಿದ್ಲ ನಿನ್ ಹತ್ರ? ಇಲ್ಲ, ಇವನ್ ಹೇಳ್ದ. ಅವನ್ ಮಾತು ಕೇಳ್ಕೊಂಡು ನೀನ್ ಬಂದಿದೀಯಲ್ಲೋ ಸುದ್ರ. ಅವಮಾನ ಮಾಡ್ತಾರೆ ಕಣೆ ಬಾಗ್ಲಲ್ಲೇ. ನಮ್ ಖುಷಿಗೋಸ್ಕರ ಎಲ್ಲ ಸಹಿಸ್ಕೋಬೇಕು ಕಣ ನಾವು. ಯಾರಿಗ್ ಗೊತ್ತು, ಇವಳು ಹೇಳಿದ್ರು ಹೇಳಿರ್ತಾಳೆ. ದಯವಿಟ್ಟು ಸುಂದ್ರ, ಖುಷಿ ಬಗ್ಗೆ ನೀನು ಕೇವಲವಾಗಿ ಮಾತಾಡ್ಬೇಡ. ನಿಮ್ ಭಾವ ಮಾತಾಡ್ತಾ ಇರೋದೇ ಸಾಕು. ಯಾವ್ಯಾವ್ದೋ ಪ್ಲೇನು ಹಾರ್ತವೆ, ಕ್ರ್ಯಾಶ್ ಆಗ್ತವೆ, ಮುಳುಗ್ ಹೋಗ್ತವೆ. ಅತ್ಲಾಗ ಧ್ರುವ ಬರ್ತಿದ್ದ ಪ್ಲೇನು ಕ್ರ್ಯಾಶ್ ಆಗಿ ಹೋಗಿದ್ದಿದ್ರೆ ಯಾವ ಸಮಸ್ಯೆನೂ ಇರ್ತಿರ್ಲಿಲ್ಲ. ಹೋಗಿ ಒಂದು ಫೋನ್ ಮಾಡ್ಕೊಡೋ, ನಾನು ಮಾತಾಡ್ತೀನಿ ರುಕ್ಮಿಣಿ ಹತ್ರ. ಅಯ್ಯಯ್ಯಯ್ಯ, ಇಲ್ಲಿರೋ ಮನೆಗೆ ಫೋನ್ ಯಾಕಮ್ಮ? ಒಂದೆಟ್ಟು ಹೋಗ್ಬಿಟ್ಟು ಬಂದ್ರೆ ಆಯ್ತು. ನಾನು ಅಲ್ಲಿಗೆ ಹೋಗಕ್ಕಾಗಲ್ಲ ಕಾಂತಮ್ಮ. ನಾನು ಅಲ್ಲಿಗೆ ಹೋದ್ರೆ ಇವ್ರು ಸುಮ್ಮನೆ ಇರ್ತಾರ? ರಂಪ ಮಾಡ್ಬಿಡ್ತಾರೆ ಅಷ್ಟೇ. ಖುಷಿ ಅಲ್ಲೇ ಇದ್ರೆ ಅವಳ ಸಂಸಾರನೇ ಸರಿ ಹೋಗಲ್ಲ. ಧ್ರುವ ಮೆಲ್ಲಗೆ ಅವಳ ತಲೆ ಕೆಡಿಸ್ತಾನೆ. ನಿಮ್ಮ ಅಪ್ಪ ಹಿಂಗಂದ್ರು, ನಿಮ್ಮ ಅಮ್ಮ ಹಿಂಗಂದ್ರು, ಸುಂದರ ಹಿಂಗಂದ ಅಂತ. ಖುಷಿ ನಿಮ್ಗೆ ಸಿಗದೆ ಇರೋ ಹಾಗೆ ಮಾಡೋದಿಕ್ಕೆ ಕಾರಣನೇ ಇದು. ನಿಮ್ಗಳ ಕಾಂಟ್ಯಾಕ್ಟ್ ತಪ್ಪಿಸಿ ಗ್ಯಾಪ್ ಕ್ರಿಯೇಟ್ ಮಾಡ್ತಿದ್ದಾನ ಅವನು. ನಾವು ಹೀಗೆ ಇದ್ಬಿಟ್ರೆ ಖುಷಿ ಕೈ ತಪ್ಪಿ ಹೊಂಟೋಗ್ತಾಳೆ. ಒಂದು ಅವಳು ಇಲ್ಲಿ ಬರಬೇಕು, ಇಲ್ಲ ನಾವಲ್ಲಿ ಹೋಗ್ಬೇಕು. ಸುಂದ್ರನ್ ಕಳ್ಸಿದ್ವಲ್ಲ. ಅಯ್ಯೋ, ಗಂಡಸ್ರಿಗಿದೆಲ್ಲ ಗೊತ್ತಾಗಲ್ಲಮ್ಮ. ಇದಕ್ಕೆ ನಾನೇ ಒಂದು ಐಡಿಯಾ ಮಾಡ್ತೀನಿ. ಹೇ ಡಬಲ್ ಜಡೆ ಬರಕಿಲ್ಲ, ನಂಗೆ ಸಾನೆ ಕೆಲಸ ಐತೆ. ಓಹೋ, ಏನು ಎಲೆಕ್ಷನ್ ನಿಂತ್ಬಿಟ್ಟಿದ್ಯಾ? ಹೋಗಿ ಅಲ್ಲ ಭಾಷಣ ಮಾಡ್ಬೇಕಾ? ನೋಡಿ, ನೀವ್ ಯಾರು ಬಂದ್ರು ಅಷ್ಟೇಯ. ನಾವೆಲ್ಲ ಡಿಸಿಷನ್ ತಗೊಂಡಿರೋದು ಆಗೈತೆ. ಖುಷಿ ಅಕ್ಕನ್ನ ಕಳ್ಸಕ್ಕಿಲ್ಲ ಅಂದ್ರೆ ಕಳ್ಸಕ್ಕಿಲ್ಲ. ಬೇಡ ಕಣೆ, ನೀನೇ ಇಟ್ಕೋ, ನಮಗ್ ಬೇಡ. ಏನ್ ಹಂಗ್ ನೋಡ್ತಿದ್ಯಾ? ನಿಜ ಹೇಳ್ತಾ ಇದ್ದೀರಾ? ನಿಮ್ ತಾಯಾಣೆಗೂ ನಿಜ ಕಣೆ. ತಗಿರಿ, ನಮ್ ತಾಯಣೆ ಹಾಕಿಕ್ಕಿರಾ? ನಿಮ್ ತಾಯಣೆನ ಇಕ್ಕಳಿ. ನಮ್ ತಾಯಿ ಇಲ್ಲ, ನಿಮ್ ತಾಯಿ ಇಲ್ಲ, ಶಿವನ್ ಪಾದ ಸೇರ್ಕೊಂಡವ್ರೆ. ದೇವ್ರಾಣೆಗೂ ನಿಜ ಕಣೆ. ಹಂಗಾರೆ ಇಷ್ಟು ಬೇಗ ನಿಮ್ಗೆ ಅಕ್ಕ ಬ್ಯಾಡ್ವಾಗೋಯ್ತಾ? ಅಯ್ಯೋ ಬಿಡಲೆ, ಎಷ್ಟು ಅಂತ ನಾವು ಹೇಳಕ್ಕಾಗುತ್ತೆ? ಸೂರಜ್ ಜೊತೆಲಿ ಸಂಸಾರ ಮಾಡಕ್ ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ನಾವ್ ಏನೇ ಮಾಡಕ್ಕಾಗುತ್ತೆ? ಹಂಗಾರೆ ಪೂರ್ತಿ ಬಿಟ್ಟಂಗೆ ಅನ್ನಿ. ಪೂರ್ತಿ ಬಿಟ್ಟಂಗೆ. ಈಗ ನೀನೇ ತಗೊಳ್ಳೆಮ್ಮ, ನಿನ್ಗೆ ಮದ್ವೆ ಫಿಕ್ಸ್ ಆಗಿದೆ, ಹುಡುಗ ಇಷ್ಟ ಆಗಿದ್ದೇನೆ, ನಿನಗೆ ಖುಷಿ ತಾನೆ? ಹುಡುಗನೇ ಇಷ್ಟ ಆಗಿಲ್ಲ ಅಂದ್ರೆ ಅಲ್ವಾ? ಅಲ್ವಾ? ಯಾವ ಊರು ಹುಡುಗ? ನಂಜನಗೂಡು ಪಕ್ಕ ಹಳ್ಳಿ. ಅವನ ಹೆಸರು ಮಾದೇಶ ಅಂತ. ನಾನು ಸ್ವೀಟ್ ಆಗಿ ಮಧು ಮಧು ಅಂತೀನಿ. ಅಯ್ಯೋಯ್ಯೋ, ಅವ್ರ ಅಪ್ಪನ ಹೆಸರೇನು? ಭುಜಂಗಪ್ಪ ಅಂತ. ಯಾವ? ಬೂದಂಗೆರೆ ಭುಜಂಗಪ್ಪನ? ಹೊಸ ಮುಂಗೋಪಿ ಅವ್ರೇ ಮುಚ್ಕೊಂಡಿರಲೆ. ಅಯ್ಯೋ, ನಿಮ್ಗೆ ಹೆಂಗ್ ಗೊತ್ತಕ್ಕ? ಅಯ್ಯೋ
ದೂರದ ನೆಂಟ ಕಣೆ ನನಗೆ ಸಂಬಂಧಿ. ನೋಡಿ ನಮ್ಗೆ ಗೊತ್ತೇ ಆಗ್ಲಿಲ್ಲ ಎದ್ರು ಬದ್ರು ಮನೆ ಇದ್ರು ನೀವು ನಮ್ ನೆಂಟ್ರು ಅಂತ ಅಲ್ವಾ? ಭುಜಂಗಪ್ಪನ ನಂಬರ್ ಐತಾ ನಿನ್ನ ಹತ್ರ? ಹ್ಞೂ ಐತೆ. ಹೊಸ ಕೊಡ್ತೀಯಾ? ತುಂಬಾ ವರ್ಷ ಆಯ್ತು ಕಣೆ ಮಾತಾಡ್ತೀನಿ ಹೇಳು. 9800 ಹಾ. 12 ಹಾ. 3 ಹಾ. 5 6. ಹಾ ಸರಿ ಸರಿ. ಹೇ ಹೊಸ ನೀರು ಕೊಡ್ತೀಯನೆ? ತಂದಿನಿ. ಹಲೋ, ಯಾರು? ಭುಜಂಗಪ್ಪನವರಾ? ನಾನು ಕಾಂತಮ್ಮ.